ಹುಂಡಾ ಖಾಲಿದ್ಗೆ ಹುಂಡಾ ಖಾಲಿದ್ಗೆ ಹುಂಡಾ ಖಾಲಿದ್ಗೆ ಎನ್ಕೌಂಟರ್ ಮಾಡಿ ನ್ಯಾಯ ಬೇಕು ರಿಯಾಜ್ಗೆ ನ್ಯಾಯ ಬೇಕು ರಿಯಾಜ್ಗೆ ನ್ಯಾಯ ಬೇಕು ಇನ್ಸಾಫ್ ದೋ ರಿಯಾಜ್ಗೂ ಇನ್ಸಾಫ್ ದೋ ತಲಾಟಿ ಮಾಡಿ 3 ಗಂಟೆಗೆ ಒಂದು ಇದು ಹಾಕ್ತಾನೆ ವಿಡಿಯೋ. ನಾನು ಹಿಂಗೆ ಬರೋದು ಸ್ಟೇಷನ್ಗೆ ಇದು ಹೋಗೋದು ಹೊಡಿಯೋದು ಮತ್ತೆ ಬರೋದು ಮತ್ತೆ ಬರೋದು ನಂದು ಇಷ್ಟೇ ಅಂತ 3 ಗಂಟೆ ಟೈಮ್ ಇತ್ತಲ್ಲ. ಇವರು ಏನು ಮಾಡಿಲ್ಲ ಸರ್ ಡಿಪಾರ್ಟ್ಮೆಂಟ್ 3 ಗಂಟೆ ಏನು ಅವ್ರು ಮಾಡಿಲ್ಲ ಸರ್. ಮಾಮೂಲಿ ನಂಗೆ ಹಿಂಗೆ ಮಾಡ್ತೀನಿ ಹಿಂಗೆ ಹೊಡಿತೀನಿ ಅಂತ ಹೇಳಿದಾನೆ. ಅದನ್ನ 3 ಗಂಟೆ ಟೈಮ್ನಲ್ಲಿ ಏನು ಮಾಡ್ಬೋದು ಸರ್? ಹಿಡಿಬೇಕಾಗಿತ್ತು ಎಲ್ಲಿದ್ದಾನಂತ. ಅವ್ರು ಏನು ತಗೊಂಡಿಲ್ಲ ಸರ್. 3 ಗಂಟೆ ನ್ಯಾಯ ಬೇಕು ಅಷ್ಟೇ ಸರ್ ನಮಗೆ. ಟಿ ಜಬೀನಪ್ಪ ಅಂತ ನನ್ನ ಹೆಸರು. ಅಲ್ಲ ಸರ್ ಅಲ್ಲ ಸರ್ ಎಂತೆಂತಾರನೆ 1 ಗಂಟೆಯಲ್ಲಿ ಹಿಡಿದು ಇದನ್ನ ಮಾಡ್ತಿದಾರೆ. ಈಗ 8 ದಿವಸ ಆಯ್ತು. ಅವಂದು ಏನಾರ ಜೀವ ಹೋದ್ರೆ ಅಂದ್ರೆ ಅವ್ರ 8 ಮಕ್ಕಳದು ಏನ್ ಗತಿ? ಯಾಕೆ ಅವ್ರನ್ನ ಯಾರನ್ನ ಕೇಳೋರಿಲ್ಲೇನು ಮಾಡೋರಿಲ್ಲೇನು? ಯಾಕೆ ಸರ್ ಹಿಂಗ್ ಮಾಡ್ತಿದ್ದಾರೆ? ಏನಾರು ಇತ್ತಂದ್ರೆ ನ್ಯಾಯ ಇದ್ದಂತಾರೆ ಹೊಡೆದಾಡೋದಿತ್ತಂದ್ರೆ ಬಂದು ಸಮಾಧಾನ ಹೇಳ್ಬೇಕು. ಯಾಕೆ ಅಲ್ಲಿ ಮಟ್ಟ ಹೊಡ್ಬೇಕು? ನಾಳೆ ಮುಂಜಾನೆ ಏನಾರ ಆತಂದ್ರೆ ಅವ್ರದ್ದು ಹೊಣೆ ಯಾರು ಸರ್? ಅವ್ರಿಗೆ ಕರೆ ಕಳ್ಸಿ ಸರ್. ನಾವು ಮಾತಾಡ್ತೀವಿ, ಕರೆ ಕಳ್ಸಿರಿ. ಹೆಣ್ಮಕ್ಳೇ ಮಾತಾಡ್ತೀವಿ, ಗಂಡ್ ಮಕ್ಳು ಯಾರು ಬೇಡ, ಹೆಣ್ಮಕ್ಳು ಮಾತಾಡ್ತೀವಿ, ಕರೆ ಕಳ್ಸಿರಿ. ಜೀವ ಬೆದರಿಕೆ ಕೊಟ್ಟಿದಾರಲ್ಲ 8 ದಿವಸ ಸರ್. ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅವರು? ಏನ್ ಮಾಡ್ತಿದ್ದಾರೆ? ಕರೆ ಕಳ್ಸಿರಿ ಸರ್. ನಾವೇ ಹೆಣ್ಮಕ್ಳ ಸಾಕು ಮಾತಾಡ್ತೀವಿ ಅಷ್ಟೇ. ಕೊಟ್ಟಾರಲ್ಲ ಸರ್, ಅವಾಗ ಕೊಟ್ಟಾರ, ಕೊಟ್ಟಿಲ್ಲ ಅಂತ ಹೇಳಿಲ್ಲ. ಅದಕ್ಕೆ ನ್ಯಾಯ ಕೇಳಕ್ ಬಂದೀವಿ ಸರ್. ನಾವು ನ್ಯಾಯ ಬೇಕು ನಮಗೆ. ಅರೆಸ್ಟ್ ಇಲ್ಲ ಸರ್, ಮಾಡ್ಲೇಬೇಕು ಸರ್. ಅವರು ಹೋಗೋದಿಲ್ಲ ಸರ್. ಅದು ಎಷ್ಟ್ ದಿವಸನಾರ ಆಗ್ಲಿ ಇಲ್ಲೇ ಇರ್ತೀವಿ ನಾವು. ಶಂಶದ್ ಬಾನ್ ಅಂತ ಈ ತರ ಅರೆಸ್ಟ್ ಮಾಡದೇ ಇರೋದಕ್ಕೆ ಯಾಕಂದ್ರೆ 8 ದಿನ ಆಯ್ತು. ಅವರ ಹಿಂದೆ ಯಾರಿದ್ದಾರೆ, ಏನು ರೆಕಮೆಂಡ್ ಮಾಡ್ತಾ ಇದ್ದಾರೆ ಅಂತೇಳಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದ್ರೇನು ಇವತ್ತಿಗೆ 8 ದಿವಸ ಆಗಿದೆ. ನಮ್ಮ ದಾವಣಗೆರೆ ಜಿಲ್ಲೆ SP ಮೇಡಮು, ಅಡಿಷ್ನಲ್ SP ಮತ್ತು DVSP ಸಾಹೇಬರು 8 ದಿವಸ ಆಯಿತು, ಇವತ್ತವರೆಗೂ ಏನು ರಿಸಲ್ಟ್ ನಮಗೆ ಕೊಟ್ಟಿಲ್ಲ. ಬರೀ ಹೇಳ್ತಾ ಇದ್ದಾರೆ. ನನಗೂ 2-3 ಸತಿ ಫೋನ್ ಮಾಡಿದರು ನಮ್ಮ ಆಜಾದ್ ನಗರ್ ಸ್ಟೇಷನಲ್ಲಿ ಇರ್ತಕ್ಕಂಥ PC-ಗಳು, ನಾವು ಕೆಲಸ ಮಾಡ್ತೀವಿ ಅಂತೇಳಿ ನಮಗೂ ಗೊತ್ತಿದೆ. ಆದರೆ ಇವತ್ತಿಗೆ ನಮಗೆ 8 ದಿವಸ ಆದರೆ ರಿಸಲ್ಟ್ ಬಂದಿಲ್ಲ. ಈಗ ನಾವು ಇಲ್ಲಿ ಬರೋ ಕಾರಣ ಏನಂತೇಳಿದರೆ, ಆ ಖಾಲಿದಿದ್ದಾನೆ ರೌಡಿ ಲಿಸ್ಟ್, ಅವನಿಗೆ JC ಮಾಡಬೇಕು. ಅವನು ಮತ್ತು ಅವನದೆಲ್ಲ ತಂಡ ಇದೆ. ಅವರು ಇಡೀ ಊರಲ್ಲಿ ಯಾವುದೇ ಧರ್ಮ ಇರಲಿ, ಯಾವುದೇ ಸಮಾಜದವರಿರಲಿ, ಎಲ್ಲರಿಗೂ ಇದೇ ಥರ ಒಂದು ಕಿರುಕುಳಿ ಮಾಡೋದು ಕೆಲಸಗಳು ಮಾಡ್ತಾಯಿದೆ. ಈ ಪೊಲೀಸರಿಗೆ ನಾನು ಮನವಿ ಮಾಡ್ತೀನಿ, ಇಂಥ ರೌಡಿ ಲಿಸ್ಟ್ ಯಾರು ಇರಲಿ, ಯಾವ ಕುಟುಂಬದವ್ರು ಇರಲಿ, ಶ್ರೀಮಂತರು ಇರಲಿ, ಬಡವರು ಇರಲಿ, ಇಂಥ ಒಂದು ಅನಾಹುತ ಮಾಡೋರಿಗೆ ಏನು ಕಣ್ವ ಆ ಗಲಾಟೆಯಲ್ಲಿ ಒಬ್ಬನಿಗೆ ಕಾಲಿಗೆ ಗುಂಡು ಹೊಡೆದಿದ್ರು, ಆ ಥರ ಇವನಿಗೂ ಸಹ ಗುಂಡು ಹೊಡಿಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ನಾವು ಯಾರಾದರೂ ಸಹ ತಪ್ಪು ಮಾಡಿದ್ರು ನಮಗೆ ಈ ಶಿಕ್ಷೆನೂ ಕೊಳ್ಳಿ ನಾವು ಒಪ್ಕೊತೀವಿ. ಇದೇ ನಮ್ಮ ಮಾಧ್ಯಮ ಜೊತೆಗೆ ನಮ್ಮ ಒಂದು ಧನ್ಯ ಇದೆ. ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜನ ನಮಗೆ ಒಂದು ಸಹಾಯ ಮಾಡಿ ಅಂತೇಳಿ ನಾನು ಹೇಳ್ತೀನಿ. ಅರೆಸ್ಟ್ ಮಾಡ್ಬೇಕು ಸರ್, ಅರೆಸ್ಟ್ ಮಾಡ್ಬೇಕು ಅವ್ರಿಗೆ. ಅದೇ ಸರ್ ಕೇಳ್ತಾರದು ನಾವು. 8 ದಿವಸ ಆದ್ರೂ ಮಾಡಿಲ್ಲ. ಇವತ್ತಿನ ಟೆಕ್ನಿಷಿಯನ್ ಏನಂತೇಳಿದ್ರೆ ಅದರ್ ಕಂಟ್ರಿಯಲ್ಲಿ ಇದನ್ನು ಹಿಡಿಯೋಕ್ಕೆ ಎಲ್ಲ ಸೌಲಭ್ಯ ಇದೆ, ಆದ್ರೇನು ಇವನಿಗೆ ಹಿಡಿಯೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತೇಳಿ. ಇದ್ರ ಹಿಂದೆ ಏನಾಗ್ತಾ ಇದೆ, ಯಾರು ಇದೆ ಕೈವಾಡ ಅಂತೇಳಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಒಬ್ಬನಿಗೆ ಹಿಡ್ದಾರ ಅಂತ ಹೇಳಿದಾರಲ್ಲ, ಅವನು ಆ ಮಾಹಿತಿ ಕೊಟ್ಟವನಿಗೆ ಹಿಡ್ದಿರೋದು, ಒರಿಜಿನಲ್ ಆಗಿ ಗಲಾಟೆ ಮಾಡೋದನಿಗೆ ಹಿಡ್ದಿಲ್ಲ. ಹಾಂ, 8 ಗಂಟೆ 36 ನಿಮಿಷಕ್ಕೆ ಎಷ್ಟು ಗಲಾಟೆ ಆಯ್ತಲ್ಲಿ. ಹೊಡೆದಿದ್ದು ಪುನಃ ಅವನು ಫೇಸ್ಬುಕ್ಕಲ್ಲಿ ಒಂದು ಸ್ಟೋರಿ ಇಡ್ತಾನೆ, ನಾನು ಜೈಲಿಗೆ ಹೋಗ್ತೀನಿ, ಮತ್ತು ಬರ್ತೀನಿ, ಮತ್ತು ಹೊಡಿತೀನಿ, ಮತ್ತು ಜೈಲಿಗೆ ಹೋಗ್ತೀನಿ, ನಾನು ಇದೇ ಮಾಡ್ತೀನಿ, ಯಾವುದೋ ಕಾರಣಕ್ಕೆ ನಿನಗೆ ಜೀವ ಹೋಗೋವರೆಗೆ ಬಿಡಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ ಸರ್. ಹಾಂ, ಸ್ಟೇಟಸ್ ಸ್ಟೋರಿ ಹಾಕಿದ್ದಾನೆ ಫೇಸ್ಬುಕ್ಕಲ್ಲಿ. ಹೊಡೆದಿರೋದಕ್ಕೆ ಅದಕ್ಕೆ 3 ಗಂಟೆ ಟೈಮ್ ಐತಿ. ಡಿಪಾರ್ಟ್ಮೆಂಟ್ ಏನು ಮಾಡ್ತಿದ್ರು? ಜೀವ ಹೋಗೋ ತನಕ. ನಾನು TJF ಅಂತ